ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಕೆಂಪೀಸ್ ಕಿಚನ್. ಇವತ್ತು ಸೋಮವಾರದ ಲಾಗನ್ನ ಶೇರ್ ಮಾಡ್ತಾ ಇದ್ದೀನಿ. ಸೋಮವಾರ ಬೆಳಗ್ಗೆ ಎದ್ದು ಸ್ಟವ್ನೆಲ್ಲ ಒರೆಸ್ಕೊಂಡು ಹಾಲು ಕಾಯಕ್ಕೆ ಇಡ್ತಾ ಇದ್ದೀನಿ. ಹಾಲು ಕಾಯಕ್ಕಿಟ್ಟು ಮಿಕ್ಕಿದ ಕೆಲಸಗಳನ್ನು ಮಾಡ್ಕೋಬೇಕು. ಬನ್ನಿ ವಿಡಿಯೋ ಶುರು ಮಾಡೋಣ. ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡಿ. ಹೊಸ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಹಾಕಿ ಅಂತ ಹೇಳ್ತಾ ವೆಲ್ಕಮ್ ಟು ಕೆಂಪೀಸ್ ಕಿಚನ್. ಇವತ್ತು ಪಾಲಕ್ ಸೊಪ್ಪು ಹಾಕಿ ಮಸೊಪ್ಪು ಮಾಡ್ತಾ ಇದ್ದೀನಿ. ಈ ಥರ ಮಸೊಪ್ಪನ್ನು ಪಾಲಕು, ಮೆಂತ್ಯ ಮತ್ತು ಬೆರಕೆ ಸೊಪ್ಪು ಅಂತ ಸಿಗುತ್ತೆ ಗೊತ್ತಾ ಹಳ್ಳಿ ಕಡೆ. ಸಿಟಿ ಕಡೆನೂ ಹಳ್ಳಿಯಿಂದ ತಂದು ಮಾರ್ತಾರೆ. ಆ ಥರ ಸೊಪ್ಪೇನಾದ್ರು ಸಿಕ್ತು ಅಂತಂದರೆ ನಾನು ತೋರಿಸಿರೋ ಮೆಥಡಲ್ಲಿ ನೀವು ಮಾಡಿ ನೋಡಿದ್ರೆ ಸಖತ್ತಾಗಿರುತ್ತೆ ಖಂಡಿತ. ಇದು ಮುದ್ದೆ, ರೈಸು, ಚಪಾತಿ, ರೊಟ್ಟಿ, ದೋಸೆ ಎಲ್ಲ ಸಖತ್ ರೆಸಿಪಿ. ಖಂಡಿತ ಟ್ರೈ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಬನ್ನಿ ಇವತ್ತು ಕಾಫಿ ಮೂಲಕ ವಿಡಿಯೋ ಶುರು. ಏನಕ್ಕ ಕಷಾಯ ಬಿಟ್ರ ಅಂತ ಕೇಳ್ತೀರಾ? ಹಾಗೇನಿಲ್ಲ. ಇವತ್ತು ಬಿಸಿ ನೀರಿಗೆ ಸ್ವಲ್ಪ ಅರಿಶಿನ ಹಾಕ್ಕೊಂಡು ಕುಡಿದೆ. ಅರಿಶಿನ ಕೊನೆನ ನೆನೆ ಹಾಕಿ ರುಬ್ಬಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಅದನ್ನು ಹಾಕ್ಕೊಂಡು ಕುಡಿದು ಅದಾದ ಮೇಲೆ ಕಾಫಿ ಎಲ್ಲ ಕುಡಿಯೋದು. ಮತ್ತು ಇವತ್ತು ಒಬ್ಬ ಮುಖ್ಯವಾದ ಮಗಳಿಗೆ ಒಂದು ಬರ್ತ್ಡೇ ವಿಶೇಷ ತಿಳಿಸೋಣ ಅಂತ, ರಿತಿಕಾ ಅಂತ ಅಂದ್ಬಿಟ್ಟು ಇವತ್ತು ಅವರು ಹುಟ್ಟಿದ ಹಬ್ಬ ಇದೆ. ನನಗೆ ಲೇಟಾಗಿ ವಿಷಯ ಗೊತ್ತಾಯಿತು. ಆ ಕಾರಣಕ್ಕೋಸ್ಕರ ನಿಮಗೆ ಇವತ್ತು ಶೇರ್ ಮಾಡ್ತಾ ಇದ್ದೀನಿ. ನಿಮ್ಮೆಲ್ಲರ ಪ್ರೀತಿಯ ಆಶೀರ್ವಾದ ಋತಿಕಾ ಮಗಳ ಮೇಲೆ ಇರಲಿ. ಖಂಡಿತ ಆ ಮಗುಗೆ ಯಾವತ್ತೂ ಭಗವಂತ ಆಯುರಾರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ. ಅಪ್ಪ ಅಮ್ಮನ ಕನಸನ್ನು ನೆರವೇರಿಸಲಿ. ಅಪ್ಪ ಅಮ್ಮ ಏನು ಕನಸನ್ನು ಕಟ್ಟಿದಾರೋ ಅವ್ರು ಕಟ್ಟಿರೋ ಕನಸೆಲ್ಲ ಆ ಮಗುನ ಮೇಲೆ ಇಟ್ಟಿರೋ ಒಂದು ಪ್ರೀತಿ, ನಂಬಿಕೆ, ಕನಸು ಎಲ್ಲರೂ ಭಗವಂತ ಈಡೇರಿಸಲಿ ಅಂತ ಹೇಳ್ತಾ ಹ್ಯಾಪಿ ಬರ್ಡೇ ರಿತಿಕಾ. ಥ್ಯಾಂಕ್ ಯು. ನೀವು ಸ್ವಲ್ಪ ಲೇಟ್ ಆದರೂ ಪರವಾಗಿಲ್ಲ, ಕಮೆಂಟ್ ಹಾಕಿದ್ದೀರಲ್ಲ ಅದೊಂದು ನನಗೆ ಖುಷಿ ಇದೆ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಹೆಸರು ಹೇಳೋದಕ್ಕೆ ನಾನು ಇಷ್ಟಪಡೋದಿಲ್ಲ ಬಟ್ ಸ್ಟಾರ್ಟಿಂಗಲ್ಲೇ ನಿಮ್ಮ ಮಗಳದು ಬರ್ತ್ಡೇ ಹೇಳಿದ್ದೀನಿ. ಖುಷಿ ಆಯಿತು ನಿಮ್ಮ ಮಗಳ ಬರ್ತ್ಡೇ ವಿಶ್ ತಿಳಿಸಿ ಅಂತ ಹೇಳಿದ್ದಕ್ಕೆ. ಬನ್ನಿ, ರಿಲಯನ್ಸಿಂದ ಸ್ವಲ್ಪ ಉದ್ದಿನ ಕಾಳನ್ನು ತೊಗೊಂಡು ಬಂದಿದೆ. ಅದನ್ನೆಲ್ಲ ತುಂಬಿಡ್ತಾ ಇದ್ದೀನಿ. ಉಂಡೆ ಉದ್ದಿನ ಕಾಳು, ಸಿಪ್ಪೆ ತೆಗೆದಿರುವ ಉಂಡೆ ಉದ್ದಿನ ಕಾಳು, ಅದನ್ನೆಲ್ಲ ತುಂಬಿಟ್ಟು, ಹಾಗೆ ಹುಳಿ ಟೊಮೊಟೊ ತೊಗೊಂಡು ಬಂದಿದ್ದೆ. ಅದನ್ನೆಲ್ಲನೂ ಇದಕ್ಕೆ ಟ್ರೇಗೆ ಹಾಕಿಡ್ತಾ ಇದ್ದೀನಿ. ಸ್ವಲ್ಪ ಹಣ್ಣಾಗಿರೋದನ್ನೆಲ್ಲ ಮೇಲೆ ಇಟ್ಕೊಂಡು ಕಾಯಾಗಿರೋದನ್ನೆಲ್ಲ ತಳದಲ್ಲಿ ಇಡ್ತಾ ಇದ್ದೀನಿ. ನಿನ್ನೆ ಅರ್ಧಂಬರ್ಧ ವಿಡಿಯೋ ನೋಡಿಕೊಂಡು ನೀವುಗಳು ಬಂದು ಪದೇ ಪದೇ ಕಮೆಂಟ್ ಹಾಕ್ತಿರಲ್ಲ, ಫುಲ್ ವಿಡಿಯೋ ನೋಡಿಬಿಟ್ಟು ಆಮೇಲೆ ಕಮೆಂಟ್ ಹಾಕಿ ಒಂದು ಉತ್ತರ ಅನ್ನೋದು ಸಿಗುತ್ತೆ. ನಿಮಗೆ ಕೂಲಂಕುಷವಾಗಿ ಹೇಳಿದ್ದೀನಿ. ಇಷ್ಟು ಯಾರು ಹೇಳ್ತಾರೆ? ನಿಮ್ಮ ತಲೆ ಒಳಗಡೆ ಏನಿದೆಯೋ ಏನಿಲ್ವೋ ದೇವ್ರಿಗೊಬ್ಬರು ಗೊತ್ತು. ಪ್ರತಿಯೊಂದು ವಿಷಯನೂ ನಾನು ಹೇಳಿದ್ದೀನಿ. ನೀವು ಯಾವ ವಿಚಾರವಾಗಿ ಅಂತಂದರೆ ವನವದುರ್ಗ ದೇವಸ್ಥಾನದ ಬಗ್ಗೆ ನಾನು ಹೇಳಿದ್ದೀನಿ. ಎಲ್ಲಿ ಇಳಿಬೇಕು, ಎಲ್ಲಿ ಹೋಗಬೇಕು, ನಡ್ಕೊಂಡೇ ಹೋಗ್ಬೋದು, ನಡ್ಕೊಂಡು ಹೋಗೋದು ಬೇಡ, ಹೊಸಬ್ರು ನೀವು, ಆಟೋಗೆ 50 ರೂಪಾಯಿ ಕೊಟ್ಟರೆ ಕರ್ಕೊಂಡು ಹೋಗ್ತಾರೆ, ಬಿ ಸಿ ರೋಡಲ್ಲಿ ಇಳಿರಿ ಅಂತ ಎಲ್ಲ ಕೂಲಂಕುಷವಾಗಿ ಹೇಳಿದ್ದೀನಿ. ಅಮ್ಮ ಎಲ್ಲಿ ಇಳಿಬೇಕು, ಎಲ್ಲಿ ಹತ್ತಬೇಕು, ಎಲ್ಲಿ ಇಳಿಬೇಕು, ಎಲ್ಲಿ ಹತ್ತಬೇಕು, ಎಲ್ಲಿ ಇಳಿಬೇಕು, ಎಲ್ಲಿಂದ ಹೋಗ್ಬೇಕು, ಪದೇ 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 ಎಷ್ಟು ಕಮೆಂಟ್. ಬೇರೆ ಯಾವುದೋ ವಿಡಿಯೋ ನೋಡಿರ್ತೀರಾ, ಆ ವಿಡಿಯೋದಲ್ಲಿ ಹೋಗ್ಬಿಟ್ಟು ಕಮೆಂಟ್ ಮಾಡ್ತೀರಾ, ಹೌದಲ್ವಾ? ನಾನು ನೋಡಿ ನೋಡಿ ಸಾಕಾಗಿ ಕೊನೆಗೆ ಹೇಳ್ಬಿಡೋಣಪ್ಪ ಇವತ್ತು ಅಂದ್ಬಿಟ್ಟು ಹೇಳ್ತಾ ಇದ್ದೀನಿ. ಹಾಗೆ ನಾನು ಇನ್ನೊಂದು ವಿಚಾರ ಹೇಳ್ತೀನಿ. ಯಾವತ್ತು ಬೇಕಾದರೂ ಹೋಗ್ಬೋದು. ಇಂಥ ದಿನವೇ ಹೋಗಬೇಕು, ಇಂಥ ದಿನ ಪೂಜೆ ಇರುತ್ತೆ, ಇಂಥ ದಿನ ಪೂಜೆ ಇರಲ್ಲ ಅನ್ನೋದಿಲ್ಲ. ಎಲ್ಲ ದಿನಗಳಲ್ಲೂ ಪೂಜೆ ಇರುತ್ತೆ. ಆದರೆ ದಯವಿಟ್ಟು ಹೋಗಬೇಕಾದ್ರೆ ಸಾಧ್ಯವಾದಷ್ಟು 12 ಗಂಟೆ ಒಳಗಡೆ ನೀವು ಹೋದರೆ ತುಂಬ ಉತ್ತಮ. ಹೆಚ್ಚು ಕಡಿಮೆ 11:30 ಒಳಗಡೆ ಹೋದರೆ ತುಂಬ ಉತ್ತಮ. ಯಾಕೆಂದರೆ 3 ಗಂಟೆ ಒಳಗಡೆ ಎಲ್ಲ ಪೂಜೆ ಮುಗಿಯುತ್ತೆ. 3 ಗಂಟೆ ಒಳಗಡೆ ಎಲ್ಲ ನೀರು ಹಾಕಿ ಮುಗಿಸ್ಬಿಡ್ತಾರೆ. ನೀವು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಬೇಗನೆ ಹೋಗಿ. ಪೂಜೆ ಶುರುವಾಗೋದು 11:30ಗೆ, ಆಯಿತಾ? 11:30ಯಿಂದ 12:45 ಪೂಜೆ ಮುಗಿದೋಗುತ್ತೆ. ನೀರು ಹಾಕೋ ಕಾರ್ಯಕ್ರಮನೂ ಅಷ್ಟೇ. ಪೂಜೆ ನೋಡಬೇಕು ಅನ್ನೋ ಆಸೆ ಇರೋರು 11:30 ದೇವಸ್ಥಾನದಲ್ಲಿ ಇರೋ ಹಾಗೆ ನೋಡ್ಕೊಳ್ಳಿ. ಪ್ರತಿದಿನವೂ ತೆರೆದಿರುತ್ತೆ, ಪ್ರತಿದಿನವೂ ಹೋಗ್ಬೋದು. ಕೆಲವೊಂದು ದೇವಸ್ಥಾನಗಳಲ್ಲಿ ಏಕಾದಶಿ ಪೂಜೆ ಇರೋದಿಲ್ಲ, ಕೆಲವೊಂದು ಧನುರ್ಮಾಸಗಳಲ್ಲಿ ಪೂಜೆ ಇರೋದಿಲ್ಲ, ಆಷಾಢ ಮಾಸದಲ್ಲಿ ಪೂಜೆ ಇರೋದಿಲ್ಲ ಅಂತೆಲ್ಲ ಇರುತ್ತಲ್ಲ. ಆ ಥರ ಏನಿಲ್ಲ ಇಲ್ಲಿ. ಖಂಡಿತ ಯಾವಾಗ ಬೇಕಾದರೂ ಹೋಗ್ಬೋದು. ಆಮೇಲೆ ನಂಬಿಕೆ ಇಟ್ಟು ಹೋಗಿ. ನನಗೆ ಈ ಕಷ್ಟ ಇದೆ, ಬಗೆಹರಿಯುತ್ತಾ ಅಂದ್ಕೊಂಡು ಅಪನಂಬಿಕೆ ಇಟ್ಕೊಂಡು ಹೋಗಬೇಡಿ. ನಿಮ್ಗೆ ಏನೇ ಕಷ್ಟ ಇರಲಿ, ಎಂಥದ್ದೇ ಬಗೆಹರಿಸೋಕ್ಕಾಗದೇ ಇರೋವಂಥ ಕಷ್ಟ ಇರಲಿ, ಹೋಗಿ. ಆದರೆ ದಯವಿಟ್ಟು ಹೋಗೋರಿಗೆ ಒಂದೇ ಒಂದು ಕಿವಿ ಮಾತನ್ನು ಹೇಳ್ತೀನಿ. ಮನೆ ಮಂದಿಗೆಲ್ಲ ಪ್ರಚಾರ ಮಾಡ್ಕೊಂಡು ಹೋಗಬೇಡಿಯಪ್ಪ. ನಿಮ್ಮ ಅತ್ತೆ ಹತ್ರ, ಮಾವನ ಹತ್ರ, ಅಪ್ಪ ಅಮ್ಮನ ಹತ್ರ, ನಿಮ್ಮ ಸೊಸೆದಿರ ಹತ್ರ, ಮಕ್ಕಳ ಹತ್ರ, ನಾನು ಇಂಥ ದೇವಸ್ಥಾನಕ್ಕೆ ನನ್ನ ಕಷ್ಟ ಇದೆಯಲ್ಲ ಬಗೆಹರಿಸ್ಕೊಳಕ್ಕೆ ಹೋಗ್ತಿದ್ದೀನಿ ಅಂದ್ಕೊಂಡು ಅನೌನ್ಸ್ ಮಾಡ್ಕೊಂಡು ಯಾರೂ ಹೋಗಬೇಡಿ. ನಿಮ್ಮ ಕಷ್ಟ ಬಗೆಹರಿಬೇಕು ಅಂದರೆ ನಿಮ್ಮ ಗುಟ್ಟಾಗಿ ಇರಲಿ. ನೀವು ಹೋಗಿದ್ದು ಬಂದ ಮೇಲೂ ಹೇಳೋಕ್ಕೆ ಹೋಗಬೇಡಿ. ನಿಮ್ಮ ಕಷ್ಟ ಎಲ್ಲ ಬಗೆಹರಿದ ಮೇಲೆ ಹೇಳಿ. ಬಗೆಹರಿಯೋಕ್ಕೂ ಮುಂಚೆ ಯಾರ ಹತ್ರನೂ ಹೇಳೋಕ್ಕೆ ಹೋಗಬೇಡಿ. ನಾನು ಅದೇ ಕೆಲಸ ಮಾಡಿರೋದು. ನನ್ನ ಕಷ್ಟ ಎಲ್ಲ ಬಗೆಹರಿದ ಮೇಲೆ ನಿಮ್ಮ ಹತ್ರ ನಾನು ಪ್ರತಿಯೊಂದನ್ನು ಹಂಚ್ಕೊಂಡಿದ್ದು. ಅರ್ಥ ಆಯಿತು ಅಂತ ನಾನು ಅಂದ್ಕೊಳ್ತೀನಿ. ಓಕೆನಾ?
ಗಂಡು ಮಕ್ಳೇನಾದ್ರು ಹೋಗ್ತಾ ಇದ್ರೆ ಹೋಗ್ಬೇಕಾದ್ರೆ ಒಂದು ಪಂಚೆ ತಗೊಂಡೋಗಿ ಆಯ್ತಾ. ಪಂಚೆ ಇಲ್ದಿರ ನೀರು ಹಾಕೋದಿಲ್ಲ, ಪಂಚೆ ಇಲ್ದಿರ ಒಳಗಡೆ ಬಿಡೋದಿಲ್ಲ, ಪಂಚೆ ಬೇಕೇ ಬೇಕು ಆಯ್ತಾ. ಹೆಣ್ಮಕ್ಳು ಅಷ್ಟೇ ಒಂದು ಜೊತೆ ಎಕ್ಸ್ಟ್ರಾ ಬಟ್ಟೆಗಳನ್ನು ತಗೊಂಡೋಗಿ ನೀರು ಹಾಕಿದ್ಮೇಲೆ ಮೈಯೆಲ್ಲ ನೀರಾಗುತ್ತೆ, ಬಟ್ಟೆ ಬದಲಾಯಿಸಿ ಬೇರೆ ಬಟ್ಟೆ ಹಾಕೋಬೋದು. ಬಟ್ಟೆ ಬದಲಾಯಿಸೋದಕ್ಕೆಲ್ಲ ವ್ಯವಸ್ಥೆಯನ್ನು ಮಾಡಿದ್ದಾರೆ, ಓಕೆನಾ. ಇವಾಗ ಬನ್ನಿ ಸಾಂಬಾರು ಮಾಡ್ತಾಯಿದ್ದೀನಿ. ಸಾಂಬಾರಲ್ಲ, ಮಸಪ್ಪು ಮಾಡ್ತಾಯಿದ್ದೀನಿ. ತೊಗರಿಬೇಳೆ, ಮಸೂರ್ ದಾಲು, ಒಂದು ಇಡೀ ಹೆಸರು ಬೇಳೆನ ನೆನೆ ಹಾಕ್ಕೊಂಡಿದ್ದೆ, ಒಂದು ಅರ್ಧ ಗಂಟೆ ನೆನೆ ಹಾಕಿದ್ದೆ. ಸ್ವಲ್ಪ ಟೈಮ್ ಇತ್ತು ಅಂತ ಬೆಳಗ್ಗೆನೇ ನೆನೆ ಹಾಕಿದ್ದೆ. ಈರುಳ್ಳಿ, ಟೊಮೊಟೊ, ಜೀರಿಗೆ, ಆಮೇಲೆ ಪಾಲಕ್ ಸೊಪ್ಪು, ಸ್ವಲ್ಪ ಅರಶಿನ ಪುಡಿ, ಹಾಗೆ ಸ್ವಲ್ಪ ಎಣ್ಣೆ, ಇಷ್ಟನ್ನು ಹಾಕಿ ಕುಕ್ಕರ್ ಮುಚ್ಚಳ ಮುಚ್ಚಿ ಒಂದು 3ರಿಂದ 4 ವಿಸಲ್ ಬರೆಸ್ಕೊಳ್ತೀನಿ. ಅದು ವಿಸಲ್ ಬರೋ ತನಕ ಮಾಮೂಲಿ ಮಾತುಕತೆ ಅಂತೂ ಇದ್ದೇ ಇರುತ್ತೆ. ಸರ್ವೇ ಸಾಮಾನ್ಯವಾಗಿ ನಮ್ಮ ಕಷ್ಟಗಳು ಬಗೆಹರಿಬೇಕು, ನಮ್ಮ ಇಷ್ಟಾರ್ಥಗಳು ಸಿದ್ಧಿ ಆಗಬೇಕು ಅಂತ ನಾವೇನಾದರೂ ಅಂದ್ಕೊಂಡಿದ್ರೆ, ಎಂಥ ಆಪ್ತ ಸ್ನೇಹಿತರಾಗಿರಲಿ ಅಷ್ಟೆಲ್ಲ ಯಾಕೆ ನಮ್ಮ ಅಪ್ಪ ಅಮ್ಮನ ಹತ್ರನೂ ಹೇಳಬಾರ್ದು. ಹೌದು, ನಮ್ಮ ಕಷ್ಟ ಬಗೆಹರಿಬೇಕು ಅಂತಂದರೆ ನಾವು ಇಂಥ ಜಾಗಕ್ಕೆ ಹೋಗ್ತಾ ಇದ್ದೀವಿ ಅಂತ ನಮ್ಮ ಅಪ್ಪ ಅಮ್ಮನ ಹತ್ರನೂ ಹೇಳ್ದಿರ ಗುಟ್ಟು ಗುಟ್ಟಾಗಿ ಇಂಥ ದೇವಸ್ಥಾನಗಳಿಗೆ ಹೋಗೋದು, ನಮಗೆ ಒಂದು ಒಂದು ರಕ್ಷೆಯಾಗಿ ಏನೋ ಒಂದು ಮಾಡ್ಕೊಳ್ಳೋದು, ನಮಗೆ ಕಷ್ಟಗಳ ಕಳೆದು ಹೋಗೋ ಹಾಗೆ ಒಂದು ದಿಗ್ಬಂಧನ ಮಾಡ್ಕೊಳ್ಳೋದು, ಇಂಥವನ್ನೆಲ್ಲ ನೀವು ಮಾಡ್ಕೊಳ್ಳಿ. ಇದನ್ನು ಯಾವುದೇ ಕಾರಣಕ್ಕೂ ಕೆಟ್ಟದ್ದು ಅಂತ ಹೇಳೋದಿಲ್ಲ ಆಯಿತಾ. ಇನ್ನು ಯಾರೋ ಏನೋ ನಮಗೆ ಕೆಟ್ಟದ್ದು ಮಾಡಿದ್ದಾರೆ ಅಂದರೆ ಅದರಲ್ಲೂ ನಿಜ ಹೇಳ್ತೀನಲ್ಲ, ಯಾರ ಹತ್ರನೂ ಸಹ ಹೇಳೋಕ್ಕೆ ಹೋಗಬೇಡಿ. ಯಾಕೆಂದರೆ ನಮ್ಮವರೇ ನಮಗೆ ಶತ್ರುಗಳು, ನಮ್ಮ ಸ್ನೇಹಿತರಿಂದನೇ ನಮ್ಮ ಪ್ರತಿಯೊಂದು ವಿಷಯಗಳನ್ನು ಕಲೆಕ್ಟ್ ಮಾಡ್ತಾರೆ ಆಯಿತಾ. ಬನ್ನಿ, ಬೇಳೆ ಎಲ್ಲ ಬೆಂದಾಯಿತು, ಬೇಳೆನ ಬಸ್ಕೊಂಡು ಅದ್ರ ತಿಳಿನ ಸಪ್ರೇಟಾಗಿ ಮಾಡ್ಕೊಂಡಿದ್ದೀನಿ. ಬೇಕಂದ್ರೆ ಅದನ್ನು ರಸಮ್ ಥರ ಮಾಡ್ಕೋಬೋದು, ಬಟ್ ನಾನು ಇದರೊಳಗಡೆ ಮಿಕ್ಸ್ ಮಾಡ್ತೀನಿ. ಈಗ ಸೊಪ್ಪು ಬೇಳೆ ಎಲ್ಲ ಬೆಂದಿದೆಯಲ್ವಾ, ಅದು ಹಾಗಾಗಿ ಇರುತ್ತೆ. ಆ ಕಾರಣಕ್ಕೋಸ್ಕರ ಮಂತಲ್ಲೂ ಮಸಿಬೋದು, ಬಟ್ ನಾನು ಮಸ್ತಿಲ್ಲ. ಅದನ್ನು ಸ್ವಲ್ಪ ಮಿಕ್ಸಿಗೆ ಹಾಕ್ಬಿಟ್ಟು ಒಂದೇ ಒಂದು ರೌಂಡ್ ಬರೆಸ್ಕೊತೀನಿ. ತಣ್ಣಗಾಲಿ ಅಂತ ಬಿಟ್ಟಿದ್ದೀನಿ. ಒಲೆ ಮೇಲೆ ಬೆಳ್ಳುಳ್ಳಿ ಒಗ್ಗರಣೆ ಕೊಟ್ಟಿದ್ದೀನಿ. ಸಾಸಿವೆ, ಜೀರಿಗೆ, ಒಣಮೆಣಸಿನ್ಕಾಯಿ, ಕರಿಬೇವು ಸೊಪ್ಪು, ಸ್ವಲ್ಪ ಇಂಗು, ಬೆಳ್ಳುಳ್ಳಿ ಎಲ್ಲನೂ ಹಾಕಿ ಒಗ್ಗರಣೆ ಕೊಟ್ಟು, ಚಿಲ್ಲಿ ಪೌಡರ್, ಬೇಳೆ ಸಾಂಬಾರು ಪುಡಿ, ಹುಣಸೆ ರಸ ಬಿಟ್ಟು, ಇವಾಗ ನಾನು ಬಸ್ಕೊಂಡಿರ್ತೀನಲ್ಲ ಕಟ್ಟು, ಅದನ್ನು ಇದರೊಳಗಡೆ ಸೇರಿಸ್ಬಿಟ್ಟು ಚೆನ್ನಾಗಿ ಕುದಿಯೋಕೆ ಬಿಡ್ತೀನಿ. ಅಷ್ಟರಲ್ಲಿ ಕುದೀತಾ ಇದ್ದಂಗೆ ನಾನು ಬಸ್ಕೊಂಡಿರೋ ಸೊಪ್ಪು ಮತ್ತು ಮಸೂರ್ ದಾಲು, ತೊಗರಿಬೇಳೆ ಎಲ್ಲ ಸಪ್ರೇಟಾಗಿ ಬಸ್ಕೊಂಡಿದ್ದೀನಲ್ಲ, ಅದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಒಂದೇ ಒಂದು ರೌಂಡು, ಜಾಸ್ತಿ ನುಣ್ಣು ರುಬ್ಬೋದು ಬೇಡ. ಆನ್ ಆ್ಯಂಡ್ ಆಫ್ 2 ಸಲ ಆನ್ ಆ್ಯಂಡ್ ಆಫ್ ಮಾಡಿದ್ರೆ ಸಾಕು. ನೈಸ್ ಪೇಸ್ಟ್ ಥರ ಆಗುತ್ತೆ. ತುಂಬ ನೈಸು ಬೇಡ, ತುಂಬ ತರಿನೂ ಬೇಡ, ಆ ಥರ ಇದ್ದರೆ ಸಾಕು. ಕುದೀತಾ ಇರುತ್ತೆ, ಚೆನ್ನಾಗಿ ಬೆಂದಿರುತ್ತೆ. ಇದೆಲ್ಲ ರುಬ್ಬೋ ತನಕ ಕಾಯಿ ಅಂತೀನಿ, ಇದು ಖಾರದ ಪುಡಿ, ಹುಣಸೆ ರಸ ಎಲ್ಲ ಚೆನ್ನಾಗಿ ಬೆಂದಿರುತ್ತೆ. ಇದನ್ನು ರುಬ್ಬಿ ಅದಕ್ಕೆ ಹಾಕ್ಬಿಟ್ಟು ಸ್ವಲ್ಪ ಕಾಯಿ ತುರಿನ ಮೇಲ್ಗಡೆ ಉದುರಿಸ್ಬಿಡ್ತು ಅಂತಂದರೆ ರುಚಿಯಾಗಿರೋ ಮಸಪ್ಪಿನ ಸಾಂಬಾರು, ಪಾಲಕ್ ಸೊಪ್ಪು ಮಸೊಪ್ಪು ರೆಡಿ ಆಗುತ್ತೆ. ಖಂಡಿತ ಇದನ್ನು ಟ್ರೈ ಮಾಡಿ. ತೆಂಗಿನಕಾಯಿ ರುಬ್ಬಾಕೋದು ಬೇಡವಾ ಅಂತ ನೀವು ಕೇಳ್ಬೋದು. ಖಂಡಿತ ತೆಂಗಿನಕಾಯಿ ರುಬ್ಬಾಕಬೇಡಿ, ಅದರ ಟೇಸ್ಟೇ ಬೇರೆ ಥರ ಇರುತ್ತೆ, ಇದ್ರ ಟೇಸ್ಟೇ ಬೇರೆ ಥರ ಇರುತ್ತೆ. ಬಟ್ ನನಗಂತೂ ಈ ಥರ ಇದ್ರೇ ನನಗೆ ತುಂಬ ಇಷ್ಟ. ಬೇಕು ಅಂದರೆ ಫಸ್ಟೇ ತೆಂಗಿನಕಾಯಿ ನಾವು ತಿಂತೀವಿ, ನನಗೆ ತೆಂಗಿನಕಾಯಿ ಹಾಕೋದ್ರೆ ತುಂಬ ಇಷ್ಟ ಅಂದರೆ ಫಸ್ಟ್ ತೆಂಗಿನಕಾಯಿ ನೈಸಾಗಿ ಪೇಸ್ಟ್ ಮಾಡಿಕೊಂಡು ಲಾಸ್ಟಲ್ಲಿ ಒಂದು ರೌಂಡು ಸೊಪ್ಪು ಬೇಳೆ ಬರೆಸ್ಕೊಂಡು ಈ ಥರ ಮಿಕ್ಸ್ ಮಾಡಿಬಿಟ್ಟು ಒಂದು 2 ನಿಮಿಷ ಚೆನ್ನಾಗಿ ಕುದಿಸ್ತು ಅಂತಂದರೆ ಪಾಲಕ್ಕು ಮತ್ತು ತೊಗರಿಬೇಳೆ, ಮಸೂರ್ ದಾಲೆಲ್ಲ ಹಾಕಿ ಮಾಡಿರೋ ಮಸೊಪ್ಪು ರೆಡಿಯಾಗುತ್ತೆ ಸ್ನೇಹಿತರೆ. ಇನ್ನೂ ಸ್ವಲ್ಪ ಮಾತುಕತೆ ಆಡಲೇಬೇಕು. ಎಸ್, ಇದು ಎಲ್ಲರ ಜೀವನಕ್ಕೂ ಅನ್ವಯ ಆಗುತ್ತೆ. ಪ್ರತಿಯೊಬ್ಬರ ಜೀವನದಲ್ಲೂ ಇದು ಬಂದೇ ಬರುತ್ತೆ. ಈ ಸಂದರ್ಭ ಬರಲೇಬೇಕು. ಅದು ಹೆಣ್ಣಿಗಾಗಿರ್ಬೋದು, ಗಂಡಿಗಾಗಿರಬೇಕು, ಬರಲೇಬೇಕು. ಇದನ್ನು ಯಾರ ಕೈಯಿಂದನೂ ಬದಲಾಯಿಸೋದಕ್ಕಾಗೋದಿಲ್ಲ. ಹೌದು, ಒಂದು ಸಂಬಂಧಗಳಲ್ಲಿ ಅಪ್ಪ ಆಗಿರೋರು ತನ್ನ ಮಕ್ಕಳನ್ನ ಚೆನ್ನಾಗಿ ನೋಡಿಕೊಂಡು ಮನೆ ಯಜಮಾನಿಕೆನ ತಗೋತಾರೆ. ಅಮ್ಮ ಆಗಿರೋರು ಅಷ್ಟೇ ಮನೆ ಯಜಮಾನಿಕೆನ ತಗೊಳ್ತಾರೆ. ಆ ಯಜಮಾನಿಕೆ ತಗೊಳ್ಳೋದಕ್ಕೂ ಮುಂಚೆ ನಮ್ಮಪ್ಪ ಅಮ್ಮನ್ನ ನಾವು ಮೂಲೆಗೆ ಕಡೆಗಣಿಸ್ದಂಗೆ ಆಗುತ್ತೆ. ಈಗ ನಮ್ಮಪ್ಪನಿಂದ ನಾನು ಯಜಮಾನಿಕೆ ತಗೊಂಡು ನಡೆಸ್ತಾ ಇದ್ದೀನಿ, ನಮ್ಮತ್ತೆಯಿಂದ ನಾನು ಸೊಸೆಯಾಗಿ ಮನೆಗೆ ಬಂದು ನನ್ನ ಮನೆ ಯಜಮಾನಿಕೆ ತಗೊಂಡು ನಡೆಸ್ತಾ ಇದ್ದೀನಿ ಅನ್ನಂಗಾಗುತ್ತೆ. ಇವತ್ತು ನಮ್ಮ ಅತ್ತೆ ಮಾವ ನನ್ನ ಹತ್ರ ಮಾತಾಡ್ತಾ ಇಲ್ಲ, ನಮ್ಮ ಅಪ್ಪ ಅಮ್ಮ ಅಂದರೆ ಫ್ರೀಯಾಗಿ ಮಾತಾಡ್ತಾ ಇಲ್ಲ, ಯಾವಾಗಲೂ ಮಂಕ ಕೂತಿರ್ತಾರೆ. ಏನೇ ಆದ್ರೂ ಏನೋ ಯೋಚನೆ ಮಾಡ್ತಾ ಇರ್ತಾರೆ. ಸಿಕ್ಕಾಬಟ್ಟೆ ಮೌನವಾಗಿದ್ದಾರೆ. ಇವಾಗ ಡ್ಯೂಟಿ ಮಾಡ್ತಾ ಇರಬೇಕಾದ್ರೆ ಒಂದು ರೀತಿ ಇದ್ದರು, ಈಗಲೇ ತುಂಬ ಚೇಂಜ್ ಆಗಿದ್ದಾರೆ. ನಮ್ಮ ಅಪ್ಪ ಅಮ್ಮ ಮೊದಲು ರೀತಿ ಇಲ್ಲ ಅಂತೆಲ್ಲನೂ ನಾವು ಅಂತೀವಲ್ವಾ. ಅದಕ್ಕೆ ಕಾರಣ ಏನು ಗೊತ್ತಾ? ಇದೇನೆ. ಒಬ್ಬ ಮಗ ಆಗಿ ಜವಾಬ್ದಾರಿಗಳನ್ನು ತಗೊಂಡಾಗ ನಮ್ಮ ಅಪ್ಪ ಅಮ್ಮನ ನಾವು ಕಡೆಗಣಿಸ್ತೀವಿ. ಹೌದು, ಈಗ ದುಡ್ಡು ಕಾಸು ಓಡಾಡ್ತಿರೋ ಕೈ ಸಡನ್ನಾಗಿ ಏನೂ 1 ರೂಪಾಯಿ ಇಲ್ದಿರ ಬರೀ ಕೈ ಆಗು ಅಂತಂದಾಗ ಆ ಜೀವಕ್ಕೆ ಎಷ್ಟು ನೋವಾಗಬೇಡ.
ಮನೆಗೆ ನೆಂಟರುಗಳು ಬರ್ತಾರೆ, ಬಂಧು ಬಳಗಗಳು ಎಲ್ಲ ಬರ್ತಾರೆ. ಒಂದು ಇನ್ವಿಟೇಷನ್ ಕಾರ್ಡನ್ನು ಕೊಡೋಕೆ ಬರ್ತಾರೆ. ಕೊಡೋಕೆ ಬಂದವರು ಫಸ್ಟ್ ಕೇಳೋದು ನಿಮ್ಮ ಮಗ ಇಲ್ವಾ ಅಂತ. ಬಟ್ ಆವತ್ತಿನ ಕಾಲದಲ್ಲಿ ಅಂದರೆ ಅವರ ಯಜಮಾನಿಕೆಯಲ್ಲಿ ಕೇಳ್ತಾ ಇದ್ದಿದ್ದು, ಅಣ್ಣ ಇಲ್ವಾ ಮನೆಯಲ್ಲಿ, ಅಪ್ಪಾಜಿ ಇಲ್ವಾ, ಅವ್ರು ಬಂದಾಗ ಹೇಳು ನಾನು ಬಂದಿದ್ದೆ, ಇನ್ವಿಟೇಷನ್ ಕಾರ್ಡ್ ಕೊಟ್ಟೋಗಿದ್ದೀನಿ ಅಂತ ಹೇಳು, ಅವ್ರು ಬಂದಾಗ ಹೇಳು ನಾನು ಕೇಳಿದೆ ಅಂತ ಹೇಳು ಅಂತ ಹೇಳ್ತಿದ್ರು. ಅದೆಲ್ಲ ಅವ್ರಿಗೆ ನೆನಪು ಕಾಡಿಸುತ್ತೆ. ನಾನು ಹೆಂಗಿದ್ದೆ, ಹೆಂಗಾದೆ ನಾನು, ಒಂದೊಂದು ರೂಪಾಯಿಗೂ ನನ್ನ ಮಗನ ಹತ್ರ, ನನ್ನ ಸೊಸೆ ಹತ್ರ, ನನ್ನ ಮಗಳ ಹತ್ರ, ನನ್ನ ಅಳಿನ ಹತ್ರ ನಾನು ಕೇಳಬೇಕಲ್ಲ. ನನ್ನ ಜೀವನ ಹಿಂಗಾಗ್ಬಿಡ್ತಲ್ಲ, ನಾನು ಇಷ್ಟೆಲ್ಲ ಸಂಪಾದನೆ ಮಾಡಿದೆ, ನಾನು ಇಷ್ಟೊಂದೆಲ್ಲ ಡ್ಯೂಟಿಗೆ ಹೋಗ್ಕೊಂಡು ಇಷ್ಟೆಲ್ಲ ದುಡ್ದಿದ್ದೀನಿ, ನನಗೆ ಇವತ್ತು ಒಂಟಿತನ ಕಾಡುವಂಗಾಗೋಯ್ತಲ್ಲ. ಛೇ, ಈ ಯಜಮಾನಿಕೆ ಅಂತನ್ನೋದು ಒಂದು ಬ್ಯುಸಿ ಪರ್ಸನ್ನಾಗಿ ಮಾಡಿರುತ್ತೆ ಪ್ರತಿಯೊಬ್ಬರನ್ನು, ಹೆಣ್ಣಾಗಿರಲಿ ಗಂಡಾಗಿರಲಿ. ಆ ಬ್ಯುಸಿ ಪರ್ಸನ್ನ ಏನೂ ಕೆಲಸ ಇಲ್ದಿರ ಆ ಯಜಮಾನಿಕೆ ಮಗ ತಗೊಂಡಾಗ ಆ ಒಂಟಿತನ ಅನ್ನೋದು ಬ್ಯುಸಿಯಾಗಿ ಏನೂ ಕೆಲಸ ಇಲ್ಲದೆ ಫ್ರೀಯಾಗಿ ಏನೂ ಇಲ್ಲದೆ ಫ್ರೀಯಾಗಿ ಕೂತ್ಕೊಳ್ಳೋದು ಅಂತಂದರೆ ತುಂಬ ಕಷ್ಟ. ಬ್ಯುಸಿ ಪರ್ಸನ್ ಯಾವತ್ತೂ ಬ್ಯುಸಿಯಾಗೇ ಇರಬೇಕು ಹೊರ್ತು ಸ್ವಲ್ಪ ಫ್ರೀ ಮಾಡ್ಕೊಂಡು ಕುಂತ್ಕೊಳ್ಳೋದು ಅಂದರೆ ತುಂಬ ಕಷ್ಟ. ಇದನ್ನ ನೆನಪಲ್ಲಿಟ್ಕೊಳ್ಳಿ. ಇದ್ರ ಜೊತೆಗೆ ವಯಸ್ಸಾಗ್ತಾ ಆಗ್ತಾ ಕೆಲವ್ರಿಗೆ 108 ಕಾಯಿಲೆಗಳು ಬರುತ್ತೆ. ಅದನ್ನು ಯಾರಿಂದನೂ ತಡೆಯೋಕ್ಕಾಗಲ್ಲ. ಅದನ್ನು ಯಾರು ಬಾ ಅಂತ ಕರ್ಕೊಳಕ್ಕಾಗಲ್ಲ, ಅಥವಾ ಕೈಯಿಂದನೂ ಯಾರು ಏನು ಅಂದರೆ ಕೈಯಾರ ನಾವೇನೂ ಮಾಡ್ಕೊಳಕ್ಕಾಗೋದಿಲ್ಲ. ಈ ಮನೇಲಿರೋ ಮಗಳಾಗಿರ್ಬೋದು, ಮಗ ಆಗಿರ್ಬೋದು, ಸೊಸೆ ಆಗಿರ್ಬೋದು, ಮೊಮ್ಮಕ್ಕಳಾಗಿರ್ಬೋದು, ಹಿರೀಕರಿಗೆ ಒಂದು ಮಾತು ಹೇಳ್ತಾರೆ, ಅಲ್ಲೋಗ್ಬೇಡ, ಇಲ್ಲೋಗ್ಬೇಡ, ನೀನು ಅದನ್ನು ತಿನ್ನಬೇಡ, ಇದನ್ನು ತಿನ್ನಬೇಡ, ಇವ್ರನ್ನ ಮಾತಾಡಿಸ್ಬೇಡ. ಆಮೇಲೆ ನೀನು ಮಲ್ಕೊಂಡ್ರೆ ಯಾರು ನೋಡೋರು, ನೀನು ಅವತ್ತು ಹಾಗೆ ನರಳಾಡ್ದೆ, ಹಾಸ್ಪಿಟ್ಲಿಗೆ ನಾನು ಇಷ್ಟೊಂದು ದುಡ್ಡು ಖರ್ಚು ಮಾಡಿದ್ದೀನಿ, ಅದೇ ದುಡ್ಡಿದ್ರೆ ಇನ್ನೇನಕ್ಕಾರ ಆಗ್ತಿತ್ತು. ಸುಮ್ಮನೆ ಕೂತಿರ್ತೀಯ ತಾನೆ ಮನೆಯಲ್ಲಿ, ಸುಮ್ಮನೆ ಕೂತ್ಕೊಂಡು ಕಾಲ ಕಳೆಯಕ್ಕೆ ಏನು ಕಷ್ಟ ನಿನಗೆ? ನಾನು ತಂದಾಕ್ತೀನಿ ತಾನೇ, ಅವಳು ಬೇಯಿಸಾಕ್ತಾಳೆ ತಾನೆ, ನಿನಗೇನು ಕಷ್ಟ ಅಂತ ಮಾತುಗಳು ಬಂದಾಗ ಆ ಒಂದು ಜೀವಕ್ಕೆ ಎಷ್ಟು ನೋವು ಆಗಬೇಡ. ನೀವು ಕೇಳ್ಬೋದು, ಏನಮ್ಮ ನೀನು ಹಂಗೆ ಮಾಡಿರೋದು, ಸುಮ್ಮನೆ ಮುಚ್ಕೊಂಡು ಕೂತ್ಕೊಳ್ಳಮ್ಮ, ಬಂದ್ಬಿಟ್ಟು ಯೂಟ್ಯೂಬಲ್ಲಿ ಮಾತಾಡಬೇಡ ಅಂತ ನೀವು ಅನ್ಬೋದು ನನಗೆ. ಆದರೆ ನಾನು ಖಂಡಿತ ಆ ಥರ ಮಾಡಿರಲಿಲ್ಲ ಸ್ನೇಹಿತರೆ. ಯಾಕೆ ಗೊತ್ತಾ? ನನಗೆ ಅಪ್ಪ ಯಾರು ಅಂತ ಗೊತ್ತಿಲ್ಲ, ಅಮ್ಮ ಯಾರು ಮುಖ ನೋಡಿಲ್ಲ, ನಾನೊಬ್ಳು ಅನಾಥೆ. ಅನಾಥೆ ಆಗಿರೋ ಜೀವನ ನನ್ನ ಅಜ್ಜಿ ತಾತ ತೊಗೊಂಡು ಬಂದು ನೋಡಿಕೊಂಡು ಸಾಕಿರೋದು, ಸಾಕಿ ಅವ್ರ ಮಗನಿಗೆ ನನ್ನನ್ನು ಮದುವೆ ಮಾಡ್ಕೊಂಡಿರೋದು, ಅದ್ರ ಜೊತೆಗೆ ನಮ್ಮ ಪ್ರಪಂಚನೇ ನನ್ನ ಅಜ್ಜಿ ತಾತ ಆಗಿರಬೇಕಾದ್ರೆ ನಾನು ಆ ಥರ ಮಾಡ್ತಾನೆ ಇರಲಿಲ್ಲ. ನಾನು ದುಡಿಮೆ ಮಾಡಿರೋದು ಅವ್ನ ಕೈಲೇ ತಂದು ಕೊಡ್ತಿದ್ದೆ. ಯಜಮಾನ್ರು ಏನೇ ಸ್ಯಾಲ್ರಿ ಬಂದ್ರೂ ಯಜಮಾನ್ರು ಅಪ್ಪನ ಕೈಲಿ ತಂದು ಕೊಡ್ತಾಯಿದ್ರು. ಅವ್ವ ಇದ್ದವರು ಬೈಯೋರು ಗಂಡನಿಗೆ, ಏನು ನಿಮ್ಮ ಕೆಲಸ ಮುಗೀತು, ಅವ್ರು ಸಂಪಾದನೆ ಮಾಡಿರೋದು ಈಗೇನಕ್ಕೆ ಇಸ್ಕೊಳ್ತಾ ಇದ್ದೀರಾ, ಕೊಡಿ ಅವ್ರ ಕೈಲೇ, ನಿಮ್ಗೆ ಬೇಕಾದಷ್ಟು ಇಟ್ಕೊಂಡು ಫಸ್ಟ್ ಕೊಡಿ ಅಂತ ಕೊಡೋರು. ಆಗ ನಮ್ಮ ತಾತ, ಅಯ್ಯೋ ನೀವು ಸಂಪಾದನೆ ಮಾಡಿರೋದು ನೀವು ಇಟ್ಕೊಳ್ರಪ್ಪ, ನಮ್ಮ ಕೈ ತಂದು ಕೊಡ್ಬೇಡಿ, ನೋಡಿ ನಿಮ್ಮ ಅವ್ವ ಹೆಂಗೆ ಬೈತಾವಳೆ ಅಂತನ್ನೋರು. ಆದರೆ ನಾವು ಅವ್ರನ್ನ ಮೆಚ್ಚಿಸ್ಕೊಳ್ಳೋಕೆ ಕೊಡ್ತಾ ಇರಲಿಲ್ಲ, ಒಂದು ಗೌರವದಿಂದ. ಈ ಮನೆಯಲ್ಲಿ ಅವರು ಉಸಿರಿರೋವರೆಗೂ ಅವ್ರ ಯಜಮಾನ್ರಾಗೆ ಇರಬೇಕು ಅಂತ ನಾವು ಗಂಡ ಹೆಂಡತಿ ಇಬ್ಬರು ತೀರ್ಮಾನ ಮಾಡಿದ್ವಿ. ಕಾರಣ ಏನಂತಂದರೆ, ಅವರಲ್ಲಿ ಒಂದು ವಯಸ್ಸು ಆಗ್ತಾ 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 ಒಂದು ಬಲ ಕಮ್ಮಿ ಆಗುತ್ತೆ, ನೆನಪಿನ ಶಕ್ತಿ ಕಮ್ಮಿ ಆಗುತ್ತೆ, ಮನಸ್ಸಿನ ಬಲ, ದೇಹದ ಬಲ ಎರಡೂ ಕಮ್ಮಿ ಆದಾಗ ಅವ್ರಿಗೆ ಒಂಟಿತನ ಅನ್ನೋದು ಕಾಣುತ್ತೆ. ಈ ದುಡ್ಡು ಕಾಸು ಕೊಟ್ಟಾಗ ಅವ್ರು ಹೇಗೆ ಉಳಿಸ್ಕೋಬೇಕು, ಯಾರು ಕೊಡಬೇಕು, ಯಾರಿಗೆ ಬಿಡಬೇಕು, ಮನೆಗೆ ಏನು ತರಬೇಕು, ಏನಿಲ್ಲ, ಎತ್ತಿಲ್ಲ, ಮಕ್ಳಿಗೆ ಏನಾರು ಹಾಸ್ಪಿಟ್ಲಿಗೆ ಖರ್ಚು ಮಾಡ್ಬೇಕಾದ್ರೆ ಯಾವ ಲೆಕ್ಕ ಸೊಸೆಯಲ್ಲಿ ಕೇಳ್ತಾಳೆ, ಮಗ ಕೇಳ್ತಾನೆ ಅನ್ನೋ ಜವಾಬ್ದಾರಿ ಇರುತ್ತೆ. ಅದೇ ನೀನು ಫ್ರೀಯಾಗಿ ತಗೊಳ್ಳಿ, ನಿಮ್ಮ ಖರ್ಚ್ಗೊಂದು 500 ರೂಪಾಯಿ ನೀವಿರಿ ಅಂತ ಅಂದ್ಬಿಟ್ಟು ಕೂರಿಸ್ಬಿಟ್ರೆ ಮೂಲಲ್ಲಿ ಅದು ಸರಿ ಬರೋದಿಲ್ಲ. ಯಾವತ್ತೂ ಬ್ಯುಸಿ ಪರ್ಸನ್ನ ಯಾವುದಾರ ರೂಪದಲ್ಲಿ ಬ್ಯುಸಿಯಾಗಿ ಇರೋದಕ್ಕೆ ಬಿಡಬೇಕು. ವಯಸ್ಸಾಗಿರೋರನ್ನ ಅಲ್ಲೋಗ್ಬೇಡ, ಇಲ್ಲೋಗ್ಬೇಡ, ಓಕೆ, ಅದನ್ನು ನಾವು ಮಾಡಲೇಬೇಕಾಗುತ್ತೆ. ದೊಡ್ಡವ್ರಿಗೆ ನೀವು ಅದು ತಿನ್ನಬೇಡ, ಇದು ತಿನ್ನಬೇಡ ಅಂತ ಓಕೆ, ಅದನ್ನು ಹೇಳೋ ರೀತಿಯಲ್ಲಿ ಹೇಳೋಣ. 4 ಜನ ಮಧ್ಯದಲ್ಲಿ ಅವಮಾನ ಮಾಡಬೇಡಿ. 10 ಜನ ಕೂತಿದಾಗ ಸಂಬಂಧಿಕರೇ ಆಗಲಿ, ನಮ್ಮ ಬಂಧು ಬಳಗಳೇ ಆಗಲಿ, ಮಗ ಇರಲಿ, ಅಳಿಯ ಇರಲಿ, ಸೊಸೆ ಇರಲಿ, ಮೊಮ್ಮಕ್ಕಳಿರಲಿ, ಮಗಳಿರಲಿ, ಯಾರೇ ಯಾವ ಮಾತನ್ನು ಆಡಬೇಕಾದ್ರೆ ತಂದೆ ತಾಯಿ ಇಬ್ಬರಿದ್ದ ಮಾತ್ರ ಹೇಳಿ ಬುದ್ಧಿವಾದನ. ತುಂಬ ಕುಟುಂಬ ಇದ್ದಾಗ ಹೇಳೋಕೆ ಹೋಗಬೇಡಿ, ಪರ್ಸ್ನಲಾಗಿ ಕರೆದಾಗ ಹೇಳಿ, ತುಂಬ ಮನಸ್ಸಿಗೆ ನೋವಾಗುತ್ತೆ, ಆಯಿತಾ? ಕೆಲವರು ಇರ್ತಾರೆ, ಕೆಲವರು ಏನು ಮಾಡ್ತಾರೆ, ಅಪ್ಪ ಅಮ್ಮನಿಗೆ ದುಡ್ಡು ಬೇಡ, ಒಂದು 500,000 ಕೊಟ್ಬಿಡೋಣ ಅಂತ ಕೊಡೋರು ಇದ್ದಾರೆ. ಖಂಡಿತ ಕೊಡಿ. ಅಪ್ಪನಿಗೆ ಪ್ರತಿ ತಿಂಗಳು ಒಂದು 2,000 ರೂಪಾಯಿನೋ, ಅಥವಾ ಅದಕ್ಕಿಂತ ನಿಮ್ಮ ಕೈಲಿ ಬಜೆಟ್ ಹೆಂಗಿರುತ್ತೆ ಅದು ನೋಡ್ಕೊಂಡು ಕೊಡಿ. 2,000 ಕೊಡಿ ಅಂತ ಹೇಳೋದಿಲ್ಲ, 1,000 ರೂಪಾಯಿನೋ ನೀವು ಖಂಡಿತ ಕೊಡಿ. ಅಪ್ಪ ನಿಮ್ಮ ಖರ್ಚಿಗೆ ಅಂತ ಇಟ್ಕೊಳ್ಳೋಕ್ಕೆ ಕೊಡಿ. ಆದರೆ ಆ ಖರ್ಚನ್ನು ಕೆಲವು ದುರುಪಯೋಗ ಪಡಿಸ್ಕೊಳ್ಳೋರು ಇದ್ದಾರೆ, ವಯಸ್ಸಾಗಿರೋರು.
ಕುಡ್ತಾ ಕುಡಿಯೋದು, ಸಿಗರೇಟ್ ಸೇದೋದು, ಪಾನ್ ಪರಾಗ್ ತಿನ್ನೋದು, ಹೊರಗಡೆ ಒಂದು ಬಿ ಪಿ ಇದೆ, ಶುಗರ್ ಇದೆ, ಹೊರಗಡೆ ಹೋಗ್ಬಿಟ್ಟು ಸ್ವೀಟ್ ತಿಂದ್ಬಿಟ್ಟು ಬರೋದು, ತಿರ್ಗಾ ಮತ್ತೆ ಹುಷಾರು ತಪ್ಪಿ ಮಲಗೋದು, ಅಥವಾ ಹೊಟ್ಟೆ ಹಾಳು ಮಾಡ್ಕೊಳ್ಳೋದು. ಇದೆಲ್ಲ ಮಾಡಿದಾಗ ನೀವು ಆ ದುಡ್ಡನ್ನ ಕೊಡೋದನ್ನ ನಿಲ್ಲಿಸಿ. ಖಂಡಿತ ಬೇಡ ಅಂತ ನಾನು ಹೇಳೋದಿಲ್ಲ. ಆದರೆ ತುಂಬ ಜನ ಏನು ಮಾಡ್ತಾರೆ, ಅದು ಯಾವ ಕೆಟ್ಟ ಚಟನೂ ಇರೋದಿಲ್ಲ. ಮನೆಗೋಸ್ಕರನೇ ದುಡ್ದಿರ್ತಾರೆ, ಮನೆಗೋಸ್ಕರನೇ ಯೋಚನೆ ಮಾಡ್ತಾರೆ, ಮೊಮ್ಮಕ್ಳಿಗೋಸ್ಕರ, ಸೊಸೆಯರಿಗೋಸ್ಕರ, ಅಳಿಯಂದಿರಿಗೋಸ್ಕರನೇ ಯೋಚನೆ ಮಾಡ್ತಿರ್ತಾರೆ. ಅಂಥ ಜೀವನ ಅಳಿಸೋದಕ್ಕೆ ಹೋಗಬೇಡಿ. ಫಸ್ಟು ಕೊಟ್ಟು ನೋಡಿ, ಆಮೇಲೆ ಬಿಟ್ಟು ನೋಡಿ. ಫಸ್ಟ್ ಕೊಟ್ಟು ಮನೆ ಯಜಮಾನಿಕೆನ ಹೇಗೆ ನಡೆಸ್ತಾರೆ ಅಂತ ನೋಡಿ. ಇಲ್ಲಿಂದ ಇವರಿಂದ ಉಪಕಾರ ಆಗ್ತಾ ಇಲ್ಲ, ಇವರಿಂದ ಲಾಸ್ ಆಗ್ತಾ ಇದೆ, ಅದ್ರ ಜೊತೆಗೆ ಅವ್ರಿಗೆ ನೋವು ಆಗ್ತಾ ಇದೆ, ಕಷ್ಟ ಆಗ್ತಾ ಇದೆ ಅಂತಂದಾಗ ಆ ಜವಾಬ್ದಾರಿಗಳನ್ನು ಸ್ವಲ್ಪ ಸ್ವಲ್ಪನೇ ನಾವು ತಗೊಂಡು ಅವ್ರ ಕೈಯಲ್ಲಿ ಎಷ್ಟು ಜವಾಬ್ದಾರಿಗಳು ನಿಭಾಯಿಸೋಕ್ಕಾಗುತ್ತೋ ಅಂಥ ಜವಾಬ್ದಾರಿಗಳನ್ನ ಕೊಡಿ. ಮಕ್ಕಳನ್ನ ಸ್ಕೂಲು ಮೀಟಿಂಗ್ ಅಟೆಂಡ್ ಮಾಡೋದು ಬರೋ ಅಂಥ ಜವಾಬ್ದಾರಿಗಳು, ಲೆಕ್ಕಾಚಾರದ ಜವಾಬ್ದಾರಿಗಳು, ಹಾಳು ಕಾಳು ಎಷ್ಟು ಬಂದರು, ಎಷ್ಟು ಜನ ಬಂದಿದ್ರು, ಎಷ್ಟು ಜನ ಹೋದರು, ಇವತ್ತು ಏನು ನಮ್ಮ ಮನೆಗೆ ಕೆಲವೊಂದು ವಿಚಾರಗಳಲ್ಲಿ ಕೆಲವೊಂದು ವಿಷಯಗಳು ಮನೆ ಯಜಮಾನ್ರಿಗೆ ಮಾತ್ರ ಗೊತ್ತಿರುತ್ತೆ, ಸೀಕ್ರೆಟ್ಸ್ಗಳು. ಅಂಥ ವಿಚಾರಗಳನ್ನೆಲ್ಲ ದೊಡ್ಡವ್ರ ಹತ್ರ ಕೂತು ಚರ್ಚೆ ಮಾಡಿ, ಏನು ಬೇಕು ಬೇಡನ ಕೇಳಿ. ಅಯ್ಯೋ ನಮ್ಮ ಮನೆಯೆಲ್ಲ ನಂದೇ, ನನ್ನ ಗಂಡ ದುಡಿಯೋ ನಾನು, ಮಾಡಾಕೊಳ್ಳು ನಾನು, ನಾವಿಬ್ಬರೇ ತೀರ್ಮಾನ ಮಾಡೋದು ಅಂತ ಖಂಡಿತ ಮಾಡಬೇಡಿ. ಹಿರಿಯರಿಗೆ ಇರೋ ಅಂತಹ ಅನುಭವ ನಮ್ಗಳಿಗಿಲ್ಲ. ಹೌದು, ನಾವು ಏನೇ ಮಾಡೋದಾದ್ರೂ ಹಿರಿಯೋರ ಕಿವಿಗೆ ಹಾಕಿ ಒಂದು ಸಜೆಷನ್ ಅಂತ ತಗೊಳ್ಳಿ. ನಿಮ್ಗೆ ಇಷ್ಟ ಇಲ್ವಾ ಬಿಟ್ಟಾಕ್ಬಿಡಿ, ಬಟ್ ಸಜೆಷನ್ ಅಂತ ತಗೊಳ್ಳಿ. ಅದು ಹೆಣ್ಣಾಗಿರಲಿ ಗಂಡಾಗಿರಲಿ, ಅತ್ತೆ ಇರಲಿ ಮಾವ ಇರಲಿ, ಆಯಿತಾ? ಖಂಡಿತ ಅವ್ರ ಸಜೆಷನ್ ತಗೊಳ್ಳಿ, ತುಂಬ ಒಳ್ಳೆಯದಾಗುತ್ತೆ. ಅವರು ನಿಮ್ಮ ಮನಸ್ಸಿಗೆ ನೋವು ಆಗೋ ಹಾಗೆ, ಈಗ ಮಕ್ಕಳನ್ನ ಒಂದು ಒಳ್ಳೆ ಸ್ಕೂಲು ಸೇರಿಸ್ಬೇಕು ಅಂದಾಗ ಅವ್ರು ಅಂತಾರೆ, ಯಾಕೆ ನೀನೆಲ್ಲ ಈ ಸ್ಕೂಲಲ್ಲಿ ಓದಿಲ್ವಾ, ಈ ಗೌರ್ಮೆಂಟ್ ಸ್ಕೂಲ್ಗೆ ಸೇರಿಸು ಅಂತಲೂ ಹೇಳ್ಬೋದು. ಇಲ್ಲ ಬೇಡ ಕಣೋ ಅದು ಕಾಸ್ಟ್ಲಿ ಇದೆ, ಈ ಸ್ಕೂಲು ಸೇರಿಸು ಅಂತ ಹೇಳ್ಬೋದು. ಸೊಸೆ ಆಗಿರೋಳಿಗೆ ಸ್ವಲ್ಪ ಸಿಟ್ಟು ಬರ್ಬೋದು, ಮಗ ಆಗಿರೋರ್ಗೂ ಸಿಟ್ಟು ಬರ್ಬೋದು. ಸ್ವಲ್ಪ ತಾಳ್ಮೆಯಿಂದ ಯೋಚನೆ ಮಾಡಿ. ಹೌದು, ಅಪ್ಪ ಹೇಳ್ತಿರೋದು ಅವ್ರ ಬಜೆಟ್ ತಕ್ಕಂಗೆ ಅವ್ರು ಹೇಳ್ತಾ ಇದ್ದಾರೆ. ಈಗ ನಾನು ಅಪ್ಪನಿಗೆ ಯಾವ ಥರ ಹೇಳಬೇಕು? ಅಪ್ಪ ನಿನ್ನ ಕಾಲದಲ್ಲಿ ನನ್ನನ್ನು ಈ ಥರ ಓದಿಸಿದ್ಯಾ? ಖಂಡಿತ ತಪ್ಪು ಅಂತ ಹೇಳೋದಿಲ್ಲ. ಇವತ್ತಿನ ಜನ್ರೇಷನ್ ಹೆಂಗೆ ಅಂದರೆ, ಮುಂದೆ ಇದೇ ಥರ ಎಜುಕೇಷನ್ ಇರೋದಿಲ್ಲ ಅಪ್ಪ. ಮುಂದೆ ಹೋಗ್ತಾ 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 ಇನ್ನೊಂದು ಥರ ಎಜುಕೇಷನ್ ತುಂಬ ಸಿಕ್ಕಾಪಟ್ಟೆ ಟಫ್ ಇರುತ್ತೆ. ಅದಕ್ಕೋಸ್ಕರ ಈ ಶಾಲೆ ಬೇಡ, ಆ ಶಾಲೆ ಸೇರಿಸೋಣ ಅಂತ ಹೇಳ್ಬೋದು. ಅದನ್ನು ಬಿಟ್ಟು ಜಗಳ ಮಾಡೋದು, ಕಿಂಡಲ ಮಾತಾಡೋದು, ಹಂಗ್ಸ್ ಮಾತಾಡೋದು ಖಂಡಿತ ಮಾತಾಡಬೇಡಿ. ಒಂದು ಹೆಣ್ಣು ನೋಡೋ ಅಂಥ ಕೆಲಸ, ಗಂಡು ನೋಡೋ ಅಂಥ ಕೆಲಸಗಳು, ಮನೆ ಕಟ್ಟೋ ಅಂಥ ಕೆಲಸ, ವ್ಯವಹಾರದ ಕೆಲಸಗಳು, ಬೇಕು ಬೇಡಗಳು ಎಲ್ಲವನ್ನು ಹಿರಿಯರ ಹತ್ರ ಚರ್ಚೆ ಮಾಡಿ. ನಿರ್ಧಾರಗಳು ನಿಮ್ಮ ಅನುಕೂಲಕ್ಕೆ ತಕ್ಕಾಗಿ ನೀವು ತಗೊಂಡ್ರೂ ಸಹ ಅವ್ರು ಮಾತಾಡಿರೋ ಮಾತು, ಹಿರಿಕರು ತಗೊಂಡಿರೋ ನಿರ್ಧಾರ ಸರಿ ಇಲ್ಲ ಅನಿಸಿದ್ರೂ ಸಹ ಅವ್ರಿಗೆ ಪ್ರತಿಯೊಂದು ಜವಾಬ್ದಾರಿ ನೀವು ಕೊಡ್ತಾ ಬನ್ನಿ. ಅವ್ರ ಹತ್ರ ನೀವು ಮಾತಾಡ್ತಾ ಬನ್ನಿ. ನೀವು ತಗೊಳ್ದೇ ಇರೋ ಚಿಂತೆ ಇಲ್ಲ. ನೀವು ಅವ್ರಿಗೆ ಜವಾಬ್ದಾರಿ ಮಾತಾಡಿ, ಅವ್ರ ಎದುರುಗಡೆ ಸಜೆಷನ್ ತಗೊಳ್ಳಿ, ಅವ್ರಿಗೆ ಜವಾಬ್ದಾರಿ ಕೊಡಿ, ಏನೇ ಆದ್ರೂ ಕೊಡಿ. ಸ್ವಲ್ಪ ನಿಧಾನ ಆಗ್ಬೋದು, ಎಲ್ಲ ಕೆಲಸನೂ ಮಾಡೋದಕ್ಕೆ ನಮ್ಮಷ್ಟು ಫಾಸ್ಟಾಗಿ ಆಗೋದಿಲ್ಲ. ನಾವು 10 ಕೆಲಸ ಮಾಡೋ ತನಕ ಅವ್ರು ಒಂದು ಕೆಲಸನ ಮಾಡಿರೋಕ್ಕಾಗೋದಿಲ್ಲ. ಹಾಗನ್ಬಿಟ್ಟು ಫ್ರೀ ಬಿಡೋಕ್ಕೆ ಹೋಗ್ಬೇಡಿ ಅವರನ್ನು. ಮೆಂಟಲಿ, ಫಿಸಿಕಲಿ ನೀವು ಅವ್ರಿಗೆ ಕಷ್ಟ ಕೊಡಲಿಲ್ಲ ಅಂದ್ರೂ ಮೆಂಟಲಿ ಅವ್ರಿಗೆ ಸಿಕ್ಕಾಪಟ್ಟೆ ಫಾಸ್ಟಾಗಿ ಯೋಚನೆ ಮಾಡೋ ಹಾಗೆ, ಬ್ಯುಸಿಯಾಗಿ ಇರೋ ಹಾಗೆ ನೋಡ್ಕೊಳ್ಳಿ, ಆಯಿತಾ? ಯಾಕೆಂದರೆ ಇವತ್ತು ಪಾರ್ಕೆಲ್ಲ ಹೋಗಿ ಒಂಟಿಯಾಗಿ ಕೂತ್ಕೊಂಡಿರ್ತಾರೆ. ಅವ್ರ ಮನಸ್ಸಿನ ನೋವು ಅವ್ರಿಗೆ ಗೊತ್ತಿರುತ್ತೆ. ಆಮೇಲೆ ಯಾರೂ ಫ್ರೆಂಡ್ಗಳು ಬರೋದಿಲ್ಲ ವಯಸ್ಸಾದಮೇಲೆ. ವಯಸ್ಸಿದ್ದಂಥ ಕಾಲದಲ್ಲಿ ಎಲ್ಲ ಫ್ರೆಂಡ್ಗಳು ಜಾಲಿ ಮಾಡಿಕೊಂಡು ಅವ್ರ ಮದುವೆಗೆ, ಫಂಕ್ಷನ್ಗಳಿಗೆ, ಹೊರಗಡೆ ಸುತ್ತಾಡೋಕ್ಕೆ ಎಲ್ಲ ಕಡೆ ಸುತ್ತಾಡ್ತೀವಿ. ಒಂದು ವಯಸ್ಸು ಅಂತ ಆದಾಗ ಯಾರೂ ಇರೋದಿಲ್ಲ. ನಾವು ಒಂಟಿಯಾಗೋದಂತೂ ಗ್ಯಾರಂಟಿ, ಹೌದಲ್ವಾ? ಎಲ್ಲೋ ದೇವಸ್ಥಾನದಲ್ಲೋ, ಯಾವುದೋ ಒಂದು ರೋಡಲ್ಲೋ, ಯಾವುದೋ ಒಂದು ಸೇತುವೆಲೋ, ಯಾವುದೋ ಒಂದು ಪಾರ್ಕಲ್ಲೋ, ಇನ್ಯಾವುದೋ ಮನೆ ಒಂದು ಮೂಲೆಯಲ್ಲೋ ಕೂತ್ಕೊಂಡು ಯೋಚನೆ ಮಾಡೋಂಗಾದಾಗ ನಮ್ಮನೆ ಸೂನುತ್ತೆ ಅಂತಂದರೆ ನಮ್ಮ ಮನೆಗೆ ದರಿದ್ರ ಬರುತ್ತೆ, ಹೌದಲ್ವಾ? ಹಾಗಾಗಿ ದೊಡ್ಡವ್ರನ್ನ ಯಾವುದೇ ಕಾರಣಕ್ಕೂ ಏನಂತ ಹೇಳ್ತಾರೆ, ನೀವು ಫ್ರೀಯಾಗಿ ಕೂತ್ಕೊಂಡ್ಬಿಟ್ಟು ಏನೂ ಕೆಲಸ ಕೊಡ್ದಿರ ಹಾಗೆ ಇರೋಕ್ಕೆ ಹೋಗ್ಬೇಡಿ. ಕೆಲಸ ಕೊಡಿ, ಫಿಸಿಕಲಿ ಎಲ್ಲ ಮೆಂಟಲಿ ಕೆಲಸಗಳನ್ನು ಕೊಡಿ. ಖಂಡಿತ ಒಳ್ಳೆಯದಾಗತ್ತೆ. ನಿಮಗಿಷ್ಟ ಇಲ್ಲದಿದ್ರೂ ಸಜೆಷನ್ ಕೇಳಿ, ನಿಮಗಿಷ್ಟ ಇಲ್ದಿರೋನು ಮಾತಾಡಿ. ಹೌದು, ಕೆಲವೊಂದು ವಿಚಾರಗಳನ್ನು ವಯಸ್ಸಾಗ್ತಾ ಒಂದಕ್ಕೆ 4 ಸರಿ ಹೇಳಿದ್ರೇ ಅವ್ರ ತಲೆ ಒಳಗಡೆ ಹೋಗೋದು. ಹಾಗನ್ಬಿಟ್ಟು ಬೇಜಾರು ಮಾಡ್ಕೊಂಡಿರಬೇಡಿ. ಮುಂದೆ ಆ ದಿನನ ನಾವು ಎದುರಿಸ್ಬೇಕಾಗತ್ತೆ. ನಾವು ನಮ್ಮ ಅಪ್ಪ ಅಮ್ಮನಿಗೆ ಮಾಡ್ತಿರೋ ಸೇವೆ, ಆಡೋ ಮಾತು ಎಲ್ಲವನ್ನು ಮಕ್ಕಳು ಗಮನಿಸ್ತಾ ಇರ್ತವೆ. ಆಗ ಏನು ಮಾಡ್ತಾರೆ ಗೊತ್ತಾ ಮಕ್ಕಳು? ಎಸ್, ನಮ್ಮಪ್ಪ ನಮ್ಮ ತಾತನಿಗೆ ಹೀಗೆ ಮಾಡಿದರು, ನಾನು ಇದೇ ಥರನೇ ನಮ್ಮ ತಾತನನ್ನು ನಾನು ನೋಡ್ಕೋಬೇಕು, ನಮ್ಮ ಅಪ್ಪ ಅಮ್ಮನ್ನ ಅಂದ್ಬಿಟ್ಟು ಖಂಡಿತವಾಗ್ಲೂ ನೀವು ಯಾವ ದಾರಿನಲ್ಲಿ ನಡೀತಿರೋ ನನ್ನ ಮಕ್ಕಳು ಸಹ ಖಂಡಿತ ಅದೇ ದಾರಿನಲ್ಲಿ ಬರೋದು. ಇದಕ್ಕೆ ಬರೆದಿಟ್ಕೊಂಬಿಡಿ. ನಿಜವಾಗ್ಲೂ ನಾವೇನೇ ಒಂದು ಒಳ್ಳೇದು ಮಾತಾಡಿದ್ರು ಮಕ್ಕಳು ನಮ್ಮನ್ನು ಗಮನಿಸ್ತಾರೆ, ಕೆಟ್ಟದ್ದು ಮಾತಾಡಿದ್ರು ನಮ್ಮ ಮಕ್ಕಳು ಗಮನಿಸ್ತಾರೆ.
ನಿಜವಾಗ್ಲೂ ಇವತ್ತು ಅಪ್ಪ ಅಮ್ಮ ಆ ಸ್ಥಾನದಲ್ಲಿ ಇರ್ಬೋದು. ನಾಳೆ ನಾವು ಆ ಜಾಗದಲ್ಲಿ ಬಂದಿರ್ತೀವಿ ಅನ್ನೋದನ್ನ ಮರೀಬಾರ್ದು. ಹಣ್ಣೆಲೆ ಬೀಳುವಾಗ ಚಿಗುರೆಲೆ ನಗ್ತಾ ಇದೆಯಂತೆ. ಏನಂತ? "ಹೇ ಮುದ್ಕ ನೀ ಬಿದ್ದೋದೆ ಕಣೋ" ಅಂತ ಎಲೆಗೆ ಎಲೆನೇ ಹೇಳದಂತೆ. ಆಗ ಹಣ್ಣೆಲೆ ಹೇಳ್ತಾ ಹೇಳುತ್ತಂತೆ, "ಇವತ್ತು ನಾನು ಕೆಳಗಡೆ ಬಿದ್ಮೇಲೆ ಮುಂದಿನ ಸರ್ತಿ ನೀನೆ" ಅಂತ ಹೇಳ್ತಂತೆ. ಹಾಗೇನೆ ಜೀವನ. ಇವತ್ತು ದೊಡ್ಡವರು ಮುದ್ಕ ಮುದ್ಕಿ ಅವ್ರೇನು ವೇಸ್ಟ್ ಅವರು. ಅವ್ರು ಏನಕ್ಕೆ ಅವ್ರ ಹತ್ರ ಏನು ಸಜೆಷನ್ ಕೇಳೋದು, ಅವ್ರ ಸಲಹೆ ನಮಗೇನು ಬೇಕಾಗಿಲ್ಲ ಅಂತ ನಾವು ಕಡೆಗಣಿಸಿದ್ರೆ ಅವರ ನಡೆದು ಬಂದ ದಾರಿನಲ್ಲಿ ನಾವು ನಡೀತಾ ಇರೋದು. ಅವ್ರು ಹಾಕಿರೋ ಪಿಲ್ಲರಲ್ಲೇ ಮನೆ ಕಟ್ಕೊಂಡು ನಾವು ಜೀವನ ಮಾಡ್ತಿರೋದು. ಅವ್ರು ಬಂದಿರೋ ನಡೆದಿರೋ, ತಿಂದಿರೋ, ಉಂಡಿರೋ, ಹುಟ್ಟಿರೋ, ತೊಟ್ಟಿರೋ ಪ್ರತಿಯೊಂದು ಅವರ ಒಂದು ಹಂಗಲ್ಲೇ ನಾವಿರೋದು. ಅದನ್ನು ಖಂಡಿತ ಮರೆಯೋದಕ್ಕೆ ಹೋಗಬೇಡಿ. ದೊಡ್ಡವ್ರ ಹತ್ರ ಒಂದು ಸಜೆಷನ್ ಕೇಳಿ, ಖಂಡಿತ ಒಳ್ಳೆಯದಾಗುತ್ತೆ. ಅವ್ರ ಆಶೀರ್ವಾದ ಖಂಡಿತ ಇರುತ್ತೆ. ಮನೆಯಂತೂ ತುಂಬ ಚೆನ್ನಾಗಿರುತ್ತೆ, ಮಕ್ಕಳ ಜೀವನನೂ ಚೆನ್ನಾಗಿರುತ್ತೆ, ನಮ್ಮ ಜೀವನವೂ ಚೆನ್ನಾಗಿರುತ್ತೆ ಸ್ನೇಹಿತರೆ. ಈ ಮಾತನ್ನು ನೀವು ಮನಸ್ಸಿಗೆ ಹಾಕ್ಕೊಳ್ಳಿ. ನನ್ನ ಜೀವನದಲ್ಲಿ ಇದನ್ನೆಲ್ಲ ಅಳವಡಿಸ್ಕೊಂಡಿದ್ದೀನಿ, ಆ ಕಾರಣಕ್ಕೋಸ್ಕರ ಹೇಳ್ತಾ ಇದ್ದೀನಿ ಅಂತ ಹೇಳ್ತಾ ಈ ನನ್ನ ಪುಟ್ಟ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಹೊಸ್ದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಹಾಕಿ ಅಂತ ಹೇಳ್ತಾ ಇದ್ದೀನಿ. ಎನಿವೆ ಇನ್ನೊಂದು ಸಲ ಹ್ಯಾಪಿ ಬರ್ಡೇ ರಿತಿಕಾ. ದೇವರು ನಿನಗೆ ಒಳ್ಳೇದು ಮಾಡಲಿ, ಆಯಸ್ಸು ಆರೋಗ್ಯ ಎಲ್ಲವೂ ಕೊಡಲಿ. ಮಕ್ಕಳು ಹುಟ್ಟಿದಗಳಿಗೆ ತುಂಬ ಚೆನ್ನಾಗಿರ್ಬೇಕಂತೆ, ಅಪ್ಪ ಅಮ್ಮನ ಏಳಿಗೆಗೆ ಕಾರಣ ಆಗ್ತಾರೆ. ಅದೇ ಥರನೇ ನೀನು ಹುಟ್ಟಿದಗಳಿಗೆ ನಿನ್ನ ರಾಜ್ಕುಮಾರಿ ಹಂಗೆ ಬದುಕೋ ಹಾಗೆ ಆ ಭಗವಂತ ಕೊಡಲಿ ಅಂತ ನನ್ನ ಈ ಪುಟ್ಟ ವಿಡಿಯೋನ ಇಲ್ಲಿಗೆ ನಾನು ಮುಗಿಸ್ತಾ ಇದ್ದೀನಿ. ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಹಾಕಿ. ನೀವು ಈ ಕಮೆಂಟ್ ಹಾಕಿದ್ಮೇಲೆ ನಾನು ಉತ್ತರ ಕೊಡ್ತೀನಿ. ಓಕೆನಾ? ಥ್ಯಾಂಕ್ ಯು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.